ಪೀಪಲ್ಪುರ ಊರು ಉತ್ತರದ ಪೂರ್ವ ದಿಕ್ಕಿನಲ್ಲಿ ಆ ಊರಿತ್ತು. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಅಲ್ಲಿರೋ ಜನರು ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗ್ತಿದ್ರು. ಆದರೆ ಆ ಊರಿನ ಹೆಚ್ಚಿನ ಜನ ಬಡತನದಲ್ಲಿ ಬಳಲ್ತಾ ಇದ್ರು. ಗೋಪಾಲ್ ತನ್ನ ಗೆಳೆಯನಾದ ರೈತ ಮನೋಹರ್ ಜೊತೆ ಮಾತಾಡ್ತಾ ಇದ್ದ. ಗೊತ್ತಾಗ್ತಿಲ್ಲ ಈ ಊರಲ್ಲಿ ಮೊದಲಿನ ಹಾಗೆ ಶ್ರೀಮಂತಿಕೆ ಯಾಕಿಲ್ಲ ಅಂತ. ಹಾ, ತುಂಬಾ ಸಮಯದಿಂದನೇ ಬಡತನ ತುಂಬ ಹೋಗಿದೆ ಈ ಊರಲ್ಲಿ. ಅಲ್ಲ, ವಿಷಯ ಏನು ಅಂದ್ರೆ ನಾವೆಲ್ಲ ಇಷ್ಟೊಂದು ಕಷ್ಟ ಪಡ್ತೀವಿ, ಆದ್ರೆ ಗೊತ್ತಾಗ್ತಿಲ್ಲ ಲಕ್ಷ್ಮೀ ದೇವಿಗೆ ಏನ್ ಬೇಕು ಅಂತ. ಅವ್ರು ನಮ್ಮಿಂದ ಪ್ರಸನ್ನರಾಗ್ತಾನೆ ಇಲ್ವಲ್ಲ. ಅಯ್ಯೋ, ನಮ್ಮಂತ ಮಾಮೂಲಿ ಮನುಷ್ಯರು ಏನ್ ತಾನೇ ಮಾಡಕ್ಕಾಗತ್ತೆ. ಈ ವಿಷಯದ ಬಗ್ಗೆ ಊರಿನ ಮುಖ್ಯಸ್ಥರು ಏನಾದ್ರೂ ಮಾಡ್ಬೇಕು. ಸಿಟಿಯಿಂದ ಯಾವ್ದಾದ್ರು ಉದ್ಯೋಗ ತಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ರೈತರ ಬೆಳೆಗೆ ಒಳ್ಳೆ ಬೆಲೆ ಕೊಡಿಸಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಯುವಕರ ಉದ್ಯೋಗಕ್ಕಾಗಿ ಏನಾದ್ರೂ ಒಂದು ಮಾಡಬಹುದಾಗಿತ್ತು. ಆದ್ರೆ ಇಲ್ಲ, ಸಂಪತ್ ರಾಮು ಮುಖ್ಯಸ್ಥ ಅನ್ನೋದಕ್ಕೆ ಯೋಗ್ಯತೆನೇ ಇಲ್ಲ. ಅವರಿಂದ ನಾವು ಏನ್ ತಾನೇ ನಿರೀಕ್ಷೆ ಮಾಡಕ್ಕಾಗುತ್ತೆ. ಬಾ, ಕೆಲ್ಸ ಆದ್ರೂ ಮುಂದುವರ್ಸೋಣ. ಈಗ ನೋಡು, ಬಿಸಿಲು ಬೇರೆ ಜಾಸ್ತಿ ಇದೆ. ಹೌದು, ಕೆಲ್ಸ ಅಂತೂ ಮಾಡ್ಲೇಬೇಕು. ಊರಲ್ಲಿ ಎಲ್ಲಾದ್ರೂ ಇದಕ್ಕಿದ್ದಾಗೆ ಆಯಿಲ್ ಉತ್ಪನ್ನ ಆಗತ್ತಾ? ಅದನ್ನ ಮಾರಿ ನಾವು ಶ್ರೀಮಂತರಾಗ್ತೀವಿ ಅನ್ನೋಕೆ. ಹಾ, ಸರಿಯಾಗಿ ಹೇಳ್ತಿದ್ಯಾ. ಗೋಪಾಲ್ ಗದ್ದೆ ಚಿಕ್ಕದಾಗಿತ್ತು, ಆದ್ರೆ ಅವನು ತನ್ನ ಗದ್ದೆಯಿಂದಾನೇ ತಮ್ಮ ಕುಟುಂಬದ ಸಂಸಾರನ ನಿಭಾಯಿಸಬೇಕಾಗಿತ್ತು. ಅವನ ಹೆಂಡತಿ ಆಶಾ, 10 ವರ್ಷದ ಮಗ ರಾಘವ್, ಇದು ಅವನ ಕುಟುಂಬ. ಒಂದು ದಿನ ಆಶಾ ಗೋಪಾಲ್ಗೆ ಹೇಳ್ತಾಳೆ, ಗೋಪಾಲ್, ನಾವ್ ಹೀಗೆ ಎಲ್ಲಿವರೆಗೂ ಕಷ್ಟಪಟ್ಟು ದುಡಿಬೇಕು? ನಮ್ ಹಣೆ ಬರಹ ಬದ್ಲಾಗಲ್ವಾ? ಈ ಬಡತನ ಅಂತೂ ನಮ್ ಜೀವನೇ ತೆಗಿತಾ ಇದೆ. ಆಶಾ, ಧೈರ್ಯ ಕಳ್ಕೊಳ್ಬೇಡ. ದೇವ್ರು ನಮ್ ಕಷ್ಟನ ನೋಡ್ತಾ ಇದ್ದಾರೆ. ಒಂದಿನ ಎಲ್ಲ ಸರಿ ಹೋಗುತ್ತೆ. ನಾವು ಕೇವಲ ನಮ್ ಕೆಲ್ಸನ ನಿಷ್ಠೆಯಿಂದ ಮಾಡಿದ್ರೆ ಸಾಕು. ಗೋಪಾಲ್ನ ಆತ್ಮವಿಶ್ವಾಸ, ಅವನ್ ಕಷ್ಟ ಮತ್ತೆ ಪ್ರೀತಿನೇ ಎಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಕುಟುಂಬವನ್ನ ನಿರ್ವಹಿಸ್ತಾ ಇದ್ದ. ಆದ್ರೆ ಅವನ್ ಚಿಂತೆಗೆ ಇನ್ನೊಂದ್ ಕಾರಣ ಇತ್ತು. ಅವನ್ ಮಗ ರಾಘವ್, ಅವನ್ಗೆ ಚಿಕ್ಕ ವಯಸ್ಸಿಂದಾನೇ ಹುಷಾರಿರ್ಲಿಲ್ಲ. ನಮ್ ಬಡತನವನ್ನ ಹೇಗಾದ್ರೂ ಹೋಗ್ಲಾಡಿಸ್ಬೋದು, ಆದ್ರೆ ರಾಘವ್ ಈ ತರ ಹುಷಾರ್ ತಪ್ಪಿರೋದನ್ನ ನನಗ್ ನೋಡಕ್ಕಾಗಲ್ಲ. ಅಕ್ಕಪಕ್ಕದ ಊರಿನ ಡಾಕ್ಟರ್ಸ್ ಕಡೆಯಿಂದ ಕೂಡ ಚಿಕಿತ್ಸೆ ಕೊಡ್ಸಿದ್ವಿ, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. ನಾಳೆ ಮತ್ತೆ ಇವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆಶಾ ತನ್ನ ಮಗ ರಾಘವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ರಾಘವ್ನ ಚೆಕಪ್ ಆದ್ಮೇಲೆ ಡಾಕ್ಟರ್ ಹೇಳ್ತಾರೆ, ಅದು ರಾಘವ್ ನಿಮ್ ಹೊಟ್ಟೆಲಿದ್ದಾಗ ನೀವು ಆ ಸಮಯದಲ್ಲಿ ಸರಿಯಾಗಿ ಕೇರ್ ತಗೊಂಡಿಲ್ಲ ಅನ್ಸುತ್ತೆ. ಇದರಿಂದಾಗಿ ರಾಘವ್ ಬೆಳವಣಿಗೆಗೆ ತೊಂದರೆ ಆಗಿದೆ. ಈ ತರ ಕೇಸಲ್ಲಿ ಮಗು ಹುಟ್ಟಿದ್ಮೇಲೆ ಅದು ನಿಶಕ್ತ ಆಗುತ್ತೆ. ಡಾಕ್ಟರ್, ಹಾಗೇನಿಲ್ಲ, ನಾನ್ ಸರಿಯಾಗಿ ನೋಡ್ಕೊಂಡಿದ್ದೆ. ತಪ್ಪು ಎಲ್ಲಾಯ್ತು ಅಂತ ಗೊತ್ತಾಗ್ಲಿಲ್ಲ. ಡಾಕ್ಟರ್ ಆಂಟಿ, ನಾನ್ ಯಾವತ್ತೂ ಹುಷಾರಾಗೋದೇ ಇಲ್ವಾ? ಯಾಕಿಲ್ಲ ಪುಟ್ಟ, ನೀವು ರಾಘವ್ನ ಕರ್ಕೊಂಡೋಗಿ ಸಿಟಿಯಲ್ಲಿರೋ ಒಳ್ಳೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅವನು ಹುಷಾರಾಗ್ತಾನೆ. ಆದರೆ ಟ್ರೀಟ್ಮೆಂಟಲ್ಲಿ ತುಂಬ ಹಣ ಖರ್ಚಾಗುತ್ತೆ. ಹೌದಾ, ಎಷ್ಟು ಖರ್ಚಾಗ್ಬೋದು? ತುಂಬ ಹಣ ಖರ್ಚಾಗುತ್ತೆ, ಬಹುಶಃ 1,00,000 ಬೇಕಾಗ್ಬೋದು. ರಾಘವ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ಮೇಲೆ ಗೋಪಾಲ್ ಮತ್ತೆ ಆಶಾ ಅವನನ್ನ ಸಿಟಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರು. ಆದ್ರೆ ಅವರು ಬಡತನದ ಕಾರಣದಿಂದ ಅವ್ರಿಗೆ ಹೋಗಕ್ಕಾಗ್ಲಿಲ್ಲ. ಈ ಬಡತನದಲ್ಲಿ ಇಷ್ಟೊಂದು ನೋವು ಯಾವತ್ತೂ ಆಗಿರ್ಲಿಲ್ಲ, ಇವತ್ತಾಗ್ತಿರೋ ಅಷ್ಟು. ನಮ್ ಹತ್ರ ಹಣ ಇದ್ದಿದ್ರೆ ನಾವು ದೊಡ್ಡ ಹಾಸ್ಪಿಟಲ್ಗೆ ತೋರಿಸ್ಬೋದಿತ್ತು. ನಾನ್ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಸಲ ಒಳ್ಳೆ ಬೆಳೆ ಬಂದ್ರೆ ಮಾಡೋ ಮೊದ್ಲೇ ಕೆಲ್ಸನೇ ಇದು. ಅಲ್ಲಿ ತನಕ ನಾವು ರಾಘವ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಈಗ ಗೋಪಾಲ್ ತನ್ನ ಗದ್ದೆಯಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ಒಂದು ದಿನ ಹೊಲ ಉಳ್ಬೇಕಾದ್ರೆ ಅಚಾನಕ್ಕಾಗಿ ನೇಗಿಲು ನೆಲಕ್ಕೆ ಸಿಕ್ಕಾಕೊಳ್ತು. ಆಗ ಗೋಪಾಲ್ ನೇಗ್ಲನ್ನ ಜೋರಾಗಿ ಎಳಿತಾನೆ. ಆಗ ನೋಡ್ತಾನೆ, ಆ ನೆಲದಲ್ಲಿ ಏನೋ ಒಂದು ಹೊಳಿತಾ ಇತ್ತು. ಆಗ ಗೋಪಾಲ್ ಅದನ್ನ ತೆಗೆದು ನೋಡ್ತಾನೆ. ಅದು ಬಂಗಾರದ ದೀಪ ಆಗಿತ್ತು. ಅದು ಆ ಜಾಗದಲ್ಲಿ ಸಿಕ್ಕಾಕೊಂಡಿತ್ತು. ಇದೇನಿದು? ಇದು ತುಂಬಾ ಹಳೆ ದೀಪ ಅಂತ ಅನ್ಸುತ್ತೆ. ಇದನ್ ಮನೆಗೆ ತಗೊಂಡೋಗಿ ಕ್ಲೀನ್ ಮಾಡ್ತೀನಿ. ಗೋಪಾಲ್ ಮನೆಗ್ ಬಂದು ಆ ದೀಪನ ಕ್ಲೀನ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅದು ಬಂಗಾರದ ದೀಪ ಅಂತ. ಆಶಾಗೆ ಆ ದೀಪನ ನೋಡಿ ಖುಷಿ ಆಗ್ತಾಳೆ. ಆಶಾ ದೀಪನ ನೋಡಿ ತುಂಬಾನೇ ಖುಷಿಯಿಂದ ಹೇಳ್ತಾಳೆ, ಅಯ್ಯೋ, ಇದು ಬಂಗಾರದ ದೀಪ ಅನ್ಸುತ್ತೆ ರೀ. ನಾವಿದನ್ನ ಮಾರಿದ್ರೆ ನಮಗ್ ತುಂಬಾ ಹಣ ಸಿಗುತ್ತೆ. ನಾವು ರಾಘವ್ಗೆ ಚಿಕಿತ್ಸೆ ಕೊಡಿಸ್ಬೋದು. ನಮ್ ಬಡತನ ಕೂಡ ಇದರಿಂದ ದೂರ ಆಗುತ್ತೆ. ಸರಿಯಾಗಿ ಹೇಳ್ತಿದ್ಯಾ ಆಶಾ. ನಾಳೆನೆ ಸಿಟಿಗೆ ಹೋಗಿ ಈ ದೀಪನ ಮಾರ್ಬಿಟ್ ಬರ್ತೀನಿ. ಇನ್ನು ನಮ್ಮ ಎಲ್ಲಾ ನೋವು ನಿವಾರಣೆ ಆಗುತ್ತೆ. ನೋಡು ಬೇಕಿದ್ರೆ ಈ ದೀಪ ಎಷ್ಟು ಸುಂದರವಾಗಿದೆ. ಹೀಗ್ ಹೇಳ್ತಾ ಗೋಪಾಲ್ ಆ ದೀಪವನ್ನ ಸ್ವಚ್ಛಗೊಳಿಸ್ತಾ ಇದ್ದ.
ಆಗ ಅದರಿಂದ ಹೊಗೆ ಬರೋದಕ್ಕೆ ಶುರು ಆಯ್ತು. ಸ್ವಲ್ಪ ಹೊತ್ತಲ್ಲೇ ಆ ಹೊಗೆ ತುಂಬಾ ಭಯಾನಕವಾಗಿ ಜಿನ್ ಆಗಿ ಬದಲಾಯಿತು. ಜಿನ್ ಕಣ್ಣುಗಳು ಹೊಳೆಯುತ್ತಾ ಇತ್ತು. ನೀವು ನನ್ನ ಈ ದೀಪದಿಂದ ಮುಕ್ತಿಗೊಳಿಸಿದಿರಾ. ಈಗ ನಾನು ನಿಮ್ಮ ಒಂದು ಇಚ್ಛೆಯನ್ನ ಪೂರ್ತಿ ಮಾಡ್ತೀನಿ. ಕೇಳಿ ನನ್ನ ಮಾಲೀಕರೇ, ಏನ್ ಬೇಕು ನಿಮ್ಗೆ? ಏನು ನೀನ್ ನಿಜವಾಗ್ಲೂ ನನ್ಗೆ ಸಹಾಯ ಮಾಡ್ತೀಯಾ? ಆಹಾ, ಆದ್ರೆ ನೆನ್ಪಿರ್ಲಿ, ಆದ್ರೆ ಈ ಇಚ್ಛೆನ ಸರಿಯಾಗಿ ಯೋಚನೆ ಮಾಡಿ ಹೇಳಿ. ನಿಮ್ಮ ಹತ್ರ ಇರೋದು ಒಂದೇ ಒಂದು ಅವಕಾಶ. ಗೋಪಾಲ್ ಯೋಚನೆ ಮಾಡ್ತಾ ಇದ್ದ. ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೇಳಿ, ನಮ್ ರಾಘವ್ಗೆ ಹುಷಾರಾಗ್ಬೇಕು ಅಂತ. ಜಿನ್ ಬಾಬಾ ಕೇಳಿ. ಗೋಪಾಲ್ ಆಶಾನ ಮಧ್ಯದಲ್ಲೇ ತಡಿತಾನೆ. ಇಲ್ಲ ಇಲ್ಲ ಆಶಾ, ಇರು. ನಾವೀಗ ರಾಘವ್ ಆರೋಗ್ಯವನ್ನು ಸರಿ ಮಾಡಬಹುದು, ಆದ್ರೆ ಇದರಿಂದ ಕೇವಲ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿಯುತ್ತೆ. ಒಂದ್ ವೇಳೆ ನಾವು ಇವ್ರ ಹತ್ರ ಈ ರೀತಿ ಕೇಳಿದ್ರೆ ನಮ್ಮ ಮತ್ತೆ ನಮ್ಮ ಊರಿನ ಸಮಸ್ಯೆ ಬಗೆಹರಿಯುವಂತದ್ದು, ಆಗ ಎಲ್ರಿಗೂ ಒಳ್ಳೇದಾಗುತ್ತೆ. ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು. ಗೋಪಾಲ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ. ನಮ್ಮ ಊರಲ್ಲಿ ಬಡತನ ಇದೆ. ನಮ್ಗೆ ಕಪ್ಪು ತೈಲದ ಬಾವಿ ಸಿಕ್ಕಿದ್ರೆ ನಮ್ಮ ಎಲ್ಲ ಸಮಸ್ಯೆ ಕೂಡ ದೂರ ಆಗುತ್ತೆ. ನಿನ್ನ ಇಚ್ಛೆ ಪೂರ್ತಿ ಆಗುತ್ತೆ. ಆ ಬಾವಿಯಿಂದ ತೈಲ ಬರುತ್ತೆ. ಅದಕ್ಕೆ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಇರುತ್ತೆ. ಅದ್ರ ಉಪಯೋಗನ ಯೋಚನೆ ಮಾಡ್ಬಿಟ್ಟು ಮಾಡಿ. ಇಷ್ಟ ಹೇಳಿ ಜಿನ್ ಅಲ್ಲಿಂದ ಮಾಯವಾಗುತ್ತೆ. ಗೋಪಾಲ್ ಮತ್ತೆ ಆಶಾಗೆ ಸಂತೋಷ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಗೋಪಾಲ್ ಮತ್ತೆ ಆಶಾ ಮನೋಹರ್ ಜೊತೆಗೆ ಗದ್ದೆಗೆ ಬರ್ತಾರೆ. ಅವ್ರು ಬಂದ್ ನೋಡಿದಾಗ ಗದ್ದೆಯ ಮಧ್ಯದಲ್ಲಿ ಒಂದು ದೊಡ್ಡದಾದ ಬಾವಿಯಾಗಿತ್ತು. ಆ ಬಾವಿಯಲ್ಲಿ ಕಪ್ಪು ತೈಲ ಕಾಣಿಸ್ತು. ಗೋಪಾಲ್ಗೆ ಇದನ್ನ ನೋಡಿ ನಂಬಿಕೆನೆ ಬರ್ಲಿಲ್ಲ. ಇದಂತೂ ನಿಜವಾಗ್ಲೂ ಚಮತ್ಕಾರನೇ. ಆ ದೇವ್ರು ನಮ್ಮ ಕಷ್ಟಕ್ಕೆ ಫಲ ಕೊಟ್ಬಿಟ್ಟ. ಅಯ್ಯೋ ದೇವ್ರೆ, ನೋಡಿ, ಬಾವಿ ತುಂಬಾ ತೈಲ ತುಂಬಿಕೊಂಡಿದೆ. ವಾ ಅಣ್ಣ ಗೋಪಾಲ್, ನಾನು ಅನ್ಕೊಂಡೆ ನೀವಿಬ್ರು ತಮಾಷೆ ಮಾಡ್ತಾ ಇದೀರಾ ಅಂತ. ಆದ್ರೆ ನನಗಂತೂ ನನ್ನ ಕಣ್ಣುಗಳನ್ನ ನಂಬಕ್ಕೆ ಆಗ್ತಾ ಇಲ್ಲ. ಗೋಪಾಲ್ ಮತ್ತೆ ಮನೋಹರ್ ಬಾವಿಯಿಂದ ತೈಲ ತೆಗೆದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರು. ಅದರಿಂದ ಅವ್ರಿಗೆ ತುಂಬಾನೇ ಹಣ ಸಿಕ್ತು. ಗೋಪಾಲ್ ಹತ್ರ ತುಂಬಾನೇ ಹಣ ಬಂದಿದ್ರಿಂದ ರಾಘವ್ನ ಚಿಕಿತ್ಸೆ ಆಯ್ತು. ಗದ್ದೆಯನ್ನು ಸ್ವಚ್ಛ ಮಾಡ್ದ. ಕುಟುಂಬಕ್ಕೆ ಹೊಸ ಬಟ್ಟೆಗಳನ್ನ ತಗೊಂಡ. ಮತ್ತೆ ಒಂದ್ ಮನೆ ಕೂಡ ಕಟ್ಕೊಂಡ. ಮನೋಹರ್ ಜೀವನ ಕೂಡ ಇದೇ ರೀತಿ ಇತ್ತು. ವಾ ಗೋಪಾಲ್, ಈಗಂತೂ ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿತು. ಈಗ ನಾನು ಕೋಟ್ಯಾಧಿಪತಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಮನೋಹರ್, ಕೋಟ್ಯಾಧಿಪತಿ ಆಗೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಊರ್ನ ಸಮಸ್ಯೆನ ನಾವು ಬಗೆಹರಿಸಬೇಕಾಗತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ದೆ ಗೋಪಾಲ್. ಗೋಪಾಲ್ ತೈಲ ಮಾರಿ ಬಂದಿರೋ ಹಣದಲ್ಲಿ ಒಂದು ಭಾಗವನ್ನ ಊರಿನ ಬೆಳವಣಿಗೆಗೆ ಕೊಟ್ಟ. ಊರಲ್ಲಿ ಒಂದ್ ಸ್ಕೂಲ್ ಅನ್ನ ಮಾಡ್ದ. ಇದ್ರಿಂದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ ರೈತರ ಬೆಳೆಗಳನ್ನ ಒಳ್ಳೆ ಬೆಲೆಗೆ ಮಾರ್ದ. ವಾ ಗೋಪಾಲ್, ನೀನಂತೂ ಊರಿನ ಸ್ಥಿತಿಯನ್ನೇ ಬದಲಾಯಿಸ್ಬಿಟ್ಟೆ. ಇಷ್ಟೊಂದು ಬದಲಾವಣೆ ಅಂತೂ ಸಂಪತ್ರ ಮುಖ್ಯಸ್ಥ ಆಗಿ ಕೂಡ ಮಾಡಕ್ಕಾಗಿಲ್ಲ ನೀನ್ ಮಾಡಿರುವಷ್ಟು. ಗೋಪಾಲ್, ಈ ಸಲ ಮುಖ್ಯಸ್ಥರ ಚುನಾವಣೆಯಲ್ಲಿ ನೀನು ಕೂಡ ಭಾಗವಹಿಸ್ಬೇಕಾಗತ್ತೆ. ಮರೆಯಕ್ ಹೋಗ್ಬೇಡ. ಒಳ್ಳೆ ಐಡಿಯಾನೇ. ಮುಖ್ಯಸ್ಥ ಆದ್ಮೇಲೆ ನಾನಿನ್ನೂ ಈ ಊರಿಗೆ ಅಭಿವೃದ್ಧಿ ಮಾಡ್ಬೋದು. ಹಾಗೆ ಮಾಡ್ತೀನಿ. ಊರಿನ ಸ್ವಲ್ಪ ಜನರು ಗೋಪಾಲ್ ಚುನಾವಣೆಗೆ ನಿಲ್ಬೇಕು ಅಂತ ಅಭಿಪ್ರಾಯ ಪಡ್ತಾ ಇದ್ರು. ಆದ್ರೆ ಆ ಊರಿನ ಮುಖ್ಯಸ್ಥನಾದ ಸಂಪತ್ ರಾಮ್ಗೆ ಹೊಟ್ಟೆ ಕಿಚ್ಚು ಬಂತು. ಅವನು ತನ್ನ ಹತ್ರ ಇರೋ ಧನ್ರಾಜ್ ಹತ್ರ ಮಾತಾಡ್ತಾ ಇದ್ದ. ಅವ್ನು ನಮ್ಗೆ ಚುನಾವಣೆಯಲ್ಲಿ ಎದುರಾಗಿ ನಿಲ್ತಾನ. ಅಯ್ಯೋ, 20 ವರ್ಷದಿಂದ ನಾನು ಈ ಊರಿನ ಮುಖ್ಯಸ್ಥ ಆಗಿದ್ದೀನಿ. ಅವನು ಇಷ್ಟೊಂದು ಬೆಳೆದಿರೋದಕ್ಕೆ ಕಾರಣ ಆ ತೈಲದ ಬಾವಿ. ನಾವು ಹೇಗಾದ್ರೂ ಮಾಡಿ ನಮ್ದಾಗಿಸ್ಕೋಬೇಕು ಆ ಬಾವಿನ. ನೀವು ಚಿಂತೆ ಮಾಡಬೇಡಿ ಮಾಲೀಕ್ರೆ, ನಾನು ಇವತ್ತೇ ನಮ್ಮ ಕಡೆಯವ್ರನ್ನ ಕರ್ಕೊಂಡೋಗಿ ಆ ಬಾವಿ ಹತ್ರ ಹೋಗ್ತೀನಿ. ಅವನು ಆ ತೈಲದ ಬಾವಿ ಇರೋದ್ರಿಂದ ತಾನೇ ಇಷ್ಟೊಂದು ಆಡ್ತಾ ಇರೋದು. ನಾನು ಇವತ್ತೇ ಆ ಬಾವಿಯಿಂದ ಎಲ್ಲಾ ತೈಲನೂ ತೆಗೆದು ಬಿಡ್ತೀನಿ. ಹೋಗು, ಇವತ್ ರಾತ್ರಿನೇ ಹೋಗು. ತೈಲ ಖಾಲಿ ಆದ್ಮೇಲೆ ಮತ್ತೆ ತುಂಬೋದಕ್ಕೆ 2 ದಿವಸ ಬೇಕಲ್ವಾ? ಹೋಗಿ ಕೆಲ್ಸ ಮುಗಿಸ್ಬಿಡು. ಮತ್ತೆ ತುಂಬಿದ್ಮೇಲೆ ಮತ್ತೆ ಹೋಗಿ ತೈಲನ ಖಾಲಿ ಮಾಡ್ಬಿಡು. ಸಂಪತ್ ರಾಮ್ ರಾತ್ರಿ ಹೊತ್ತಲ್ಲಿ ತನ್ನ ಕಡೆಯವರನ್ನ ಕಳಿಸ್ದ. ಯಾಕಂದ್ರೆ ಗೋಪಾಲ್ ಗದ್ದೆಯಲ್ಲಿರೋ ಬಾವಿಯಿಂದ ತೈಲನ ತಗೊಂಡ್ ಬರಕ್ಕೆ. ಅವರು ತೈಲವನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅಚಾನಕ್ಕಾಗಿ ಆ ತೈಲದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನ ನೋಡಿ ಹೆದರ್ಕೊಂಡು ಅವರಲ್ಲಿಂದ ಓಡ್ ಹೋಗ್ತಾರೆ. ಮಾರನೆಯ ದಿನ ಗೋಪಾಲ್ಗೆ ಈ ವಿಷಯ ಗೊತ್ತಾದಾಗ ಆಗ ಅವನು ಊರಿನ ಜನರನ್ನ ಒಂದ್ ಕಡೆ ಬರೋದಕ್ಕೆ ಹೇಳ್ತಾನೆ. ಈ ಬಾವಿ ಕೇವಲ ನಂದಷ್ಟೇ ಅಲ್ಲ, ಇದು ದೇವರ ಆಶೀರ್ವಾದ. ಮತ್ತೆ ಇದ್ರ ಲಾಭ ನಮ್ಗೆಲ್ರಿಗೂ ಸಿಗ್ತಾ ಇದೆ. ಒಂದ್ ವೇಳೆ ಯಾರಾದ್ರೂ ಇದಕ್ಕೆ ತೊಂದರೆ ಕೊಡಕ್ ಬಂದ್ರೆ ಅದು ಇಡೀ ಊರ್ನವ್ರಿಗೆ ತೊಂದರೆ ಕೊಟ್ಟ ಹಾಗೆ. ಇರು ಗೋಪಾಲ್, ನಾವು ಸಂಪತ್ ರಾಮ್ನ ಹಂಗೆ ಸುಮ್ನೆ ಬಿಡಕ್ಕಾಗಲ್ಲ. ಇವತ್ತು ಅವ್ನು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಗ್ಲೇಬೇಕು ಅವನ್ಗೆ. ಸ್ವಲ್ಪ ಹೊತ್ತಲ್ಲೇ ಸಂಪತ್ ರಾಮ್ನ ಮನೆಗೆ ಪೊಲೀಸ್ ಬರ್ತಾರೆ. ಸಂಪತ್ ರಾಮ್,
ನೀವು ಗೋಪಾಲ್ ತೈಲ ಬಾವಿಯನ್ನ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಇದು ಗೋಪಾಲ್ ಗದ್ದೆಯಲ್ಲಿ ಸಿಕ್ಕಿರೋ ನಿಧಿ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಆಗ ಗೋಪಾಲ್ ತನ್ನ ಮಾತಿಂದ ಅವ್ರ ಗಮನನ ತನ್ನ ಹತ್ರ ಸೆಳಿತಾನೆ. ನಿಂತ್ಕೊಳ್ಳಿ ಇನ್ಸ್ಪೆಕ್ಟರ್ ಮೇಡಮ್, ಈ ಬೆಂಕಿ ಯಾರು ಕೂಡ ಹಾಕಿಲ್ಲ, ಏನೋ ಅಚಾತುರ್ಯವಾಗಿ ಆಗಿರ್ಬೇಕಷ್ಟೇ. ಆದ್ರೆ ಗೋಪಾಲ್, ನಿಮ್ ಊರಿನ ಜನ ಇವನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರೇನೋ ತಪ್ಪು ತಿಳ್ಕೊಂಡಿರ್ಬೇಕಷ್ಟೇ. ಇದಕ್ಕೂ ಸಂಪತ್ರಾಮ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಸರಿ, ನೀವೇ ಹೀಗೆ ಹೇಳಿದ್ರೆ ಕೇಸೇ ಮಾಡಕ್ಕಾಗಲ್ಲ. ನಾವು ಹೊರಡ್ತೀವಿ. ಪೊಲೀಸ್ ಅಲ್ಲಿಂದ ಹೊರಡ್ತಾರೆ. ಆಗ ಸಂಪತ್ರಾಮ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ನನ್ನ ಕ್ಷಮಿಸ್ಬಿಡು ಗೋಪಾಲ್, ನಾನ್ ನಿನ್ನ ಬಾವಿಯ ತೈಲನ ಕಳ್ತನ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಿನಗೆ ನನ್ನ ಮೇಲೆ ಯಾವುದೇ ಕೋಪ ಇಲ್ವಲ್ಲ, ಯಾಕೆ? ನನ್ನ ಕ್ಷಮಿಸ್ಬಿಡು. ನನಗೆ ನಿನ್ ಮೇಲೆ ಹೊಟ್ಟೆ ಉರಿ ಬಂದಿತ್ತು, ನನ್ನ ಕ್ಷಮಿಸ್ಬಿಡು. ಸಂಪತ್ರಾಮ್ ಅವರೇ, ತಪ್ಪು ಮಾಡೋದು ಮನುಷ್ಯ ಅಷ್ಟೇ ಅಲ್ವಾ? ನೀವು ತಪ್ಪುದಾರಿಯಲ್ಲಿ ಹೋಗ್ತಾ ಇದ್ರಿ, ಆದ್ರೆ ನಿಮ್ಮ ಕಣ್ಣೀರ್ ಏನ್ ಹೇಳ್ತಾ ಇದೆ ಅಂದ್ರೆ ನೀವು ಮಾಡಿರೋಂಥ ತಪ್ಪಿಗೆ ನಿಮ್ಗೆ ಪಶ್ಚಾತ್ತಾಪ ಆಗಿದೆ ಅಂತ. ಸಂಪತ್ರಾಮ್ ಅವರೇ, ಏನಾಗಿದೆಯೋ ಅದನ್ನೆಲ್ಲ ಮರ್ತ್ಬಿಡಿ. ನಾವು ನಮ್ಮ ಊರನ್ನ ಆದರ್ಶ ಊರನ್ನಾಗಿ ಮಾಡೋಣ, ಮತ್ತಿದ್ನ ಚೆನ್ನಾಗಿ ಅಭಿವೃದ್ಧಿಗೊಳಿಸೋಣ. ಕಾಡಿನ ಪಕ್ಕದಲ್ಲಿ ವನ್ಪುರ್ ಎಂಬ ಊರಿತ್ತು. ಅದು ಹಸಿರಿನಿಂದ ತುಂಬಿತ್ತು. ಅಲ್ಲಿರೋ ಜನ ಕಾಡಿನಿಂದ ಸಿಗೋ ಹಣ್ಣು ಮತ್ತೆ ಔಷಧಿಗಳನ್ನ ಪಕ್ಕದ ಊರಿಗೆ ಹೋಗಿ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಹಣ್ಣುಗಳನ್ನ ತಗೊಳ್ಳಿ, ತಾಜಾ ತಾಜಾ ಹಣ್ಣುಗಳು. ಇಲ್ಲಿ ಕೇಳಮ್ಮ, ಈ ದಾಳಿಂಬೆ ಎಷ್ಟು ಬೆಲೆ? ಅಕ್ಕ, 1 kgಗೆ 50 ರೂಪಾಯಿ. ಕಾಡಿಂದ ನೇರವಾಗಿ ತಂದಿದ್ದೀನಿ. ನಮ್ಮ ಕಾಡು ನಮ್ಮೆಲ್ರಿಗೂ ದೇವರಿದ್ದ ಹಾಗೆ. ವನ್ಪೂರಿಂದನಾ? ಹೌದು ಅಕ್ಕ, ನೀವೆಲ್ಲ ಅದೃಷ್ಟವಂತರು. ಆ ಕಾಡಿನ ಕೃಪೆ ನಿಮ್ಮ ಮೇಲಿದೆ. ಹೌದು ಅಕ್ಕ, ನಾವು ಅದೃಷ್ಟವಂತ್ರೆ. ಒಂದು ಕೆಲಸ ಮಾಡು, 20 ರೂಪಾಯಿಗೆ ಈ ಪೇರನ್ನು ಕೊಡು. ಆದ್ರೆ ಆ ಊರಿನ ಒಬ್ಬ ವ್ಯಾಪಾರಿ ಧನ್ಸುಖ್ ಲಾಲ್ ತುಂಬಾನೇ ದುರಾಸೆ ವ್ಯಕ್ತಿಯಾಗಿದ್ದ. ಕಾಡಿನ ಮರಗಳನ್ನ ಕಡ್ದು ಕಟ್ಟಿಗೆಗಳನ್ನ ಮಾರಾಟ ಮಾಡ್ತಿದ್ದ. ಅದರಿಂದ ಹಣನ ಸಂಪಾದನೆ ಮಾಡ್ತಿದ್ದ. ಇದೇನಿದು, ಇಷ್ಟೇ ದುಡ್ಡ? ಇಷ್ಟು ಕಡಿಮೆ ದುಡ್ಡಲ್ಲಿ ನೀನು 50 kg ಕಡ್ಗೆ ತಗೊಂಡು ಹೋಗ್ತೀಯಾ? ಧನ್ಸುಖ್ ಲಾಲ್ ಅವರೇ, ಈ ಸಲ ಕೊಟ್ಬಿಡಿ. ಮುಂದಿನ ಸಲ ಜಾಸ್ತಿ ದುಡ್ಡು ಕೊಡ್ತೀನಿ. ನಾನ್ ನಿಮ್ಮ ಹಳೆ ಗ್ರಾಹಕ ತಾನೆ. ನೀನ್ ತಲೆಗಿಲೆ ಕೆಟ್ಟಿದ್ಯಾ? ನಾನಿಲ್ಲಿ ವ್ಯಾಪಾರ ಮಾಡಕ್ ಕೂತಿರೋದು, ಸಮಾಜ ಸೇವೆ ಮಾಡಕ್ಕಲ್ಲ. ದುಡ್ಡಿದ್ರೆ ತಗೊಂಡೋಗು, ಇಲ್ಲ ಅಂದ್ರೆ ಹೋಗ್ತಾ ಇರು. ಧನ್ಸುಖ್ ಲಾಲ್ ಮರಗಳನ್ನ ಕಡಿಯುವುದರಿಂದ ಕಾಡಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು. ಒಂದು ದಿನ ನೀಲಿಮಾ ತನ್ನ ಮನೆಯಿಂದ ಕಾಡಿನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಒಂದು ದೃಶ್ಯ ನೋಡಿದಾಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇದೇನಿದು? ಈ ಕಾಡು ಗಾಳಿಯಲ್ಲಿ ಹೇಗ್ ತಿಲಾಡ್ತಿದೆ? ಅಯ್ಯೋ ದೇವ್ರೇ, ಇದೆಲ್ಲ ಹೇಗಾಯ್ತು? ನಾನು ಈಗ್ಲೇ ಹೋಗಿ ಊರಿನ ಜನರಿಗೆ ಈ ವಿಷಯನ ಹೇಳ್ಬೇಕು. ನೀಲಿಮಾ ಕಾಡನ್ನ ಗಾಳಿಯಲ್ಲಿ ಹಾರಾಡ್ತಿರೋದನ್ನ ನೋಡಿ ಊರ್ಗ್ ಹೋಗಿ ಎಲ್ಲ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ತಾಳೆ. ಅವಳು ಹೇಳೋದನ್ನ ಕೇಳಿ ಊರಿನ ಮುಖ್ಯಸ್ಥ ಅಜಯ್ ಹೇಳ್ತಾರೆ, ಇದಂತೂ ವಿಚಿತ್ರವಾದ ಸುದ್ದಿ. ಕಾಡು ಗಾಳಿಯಲ್ಲಿ ತೇಲ್ತಾ ಇದೆಯಾ? ನನಗನ್ನಿಸ್ತಾ ಇದೆ ಖಂಡಿತವಾಗ್ಲೂ ಇದು ಯಾವ್ದೋ ದೇವದ ಕಾಟನೇ ಇರಬೇಕು. ನನಗನ್ನಿಸ್ತಿದೆ ಖಂಡಿತ ಯಾರೋ ನಮ್ ಕಾಡಿಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಈ ಕಾಡು ಗಾಳಿಯಲ್ಲಿ ಹೀಗೆ ಹಾರಾಡ್ತಾ ಇದ್ರೆ ನಮ್ ಜೀವನನ ಹೇಗ್ ನಡ್ಸೋದು? ಹಣ್ಣು ಹೂಗಳನ್ನ ಎಲ್ಲಿಂದ ತರೋದು? ನಾವ್ ಅದನ್ನ ಹೇಗ್ ಮಾರೋದು? ಊರಿನ ಜನ ಎಲ್ಲ ಸತ್ತೇ ಹೋಗ್ಬಿಡ್ತಾರೆ. ನೀಲಿಮಾ ಹೇಳೋದನ್ನ ಕೇಳಿ ಅಜಯ್ ಹೇಳ್ತಾರೆ, ನೀಲಿಮಾ ಅಕ್ಕ, ನೀವು ಶಾಂತರಾಗಿ. ಹಾಗಲೇ ಏನೂ ಆಗಲ್ಲ. ವಿಷಯ ಏನು ಅಂತ ನಾವು ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ. ಇಲ್ಲಪ್ಪ, ನಾವಂತೂ ಅಲ್ಲಿಗೆ ಬರಲ್ಲ, ನಮಗ್ ಭಯ ಆಗುತ್ತೆ. ಊರಿನ ಜನ ಎಲ್ಲ ಹಾರಾಡ್ತಿರೋ ಕಾಡ್ ಹತ್ರ ಹೋಗಕ್ಕೆ ವಿರೋಧ ಮಾಡ್ತಾರೆ. ಆದ್ರೆ ಅಜಯ್ ಶಕ್ತಿಶಾಲಿ ಮತ್ತೆ ಬುದ್ಧಿವಂತನಾಗಿದ್ದ. ಮತ್ತೆ ಅವನ್ಗೆ ಈ ಭೂತ ಪಿಶಾಚಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ. ನಾನು ಹೋಗ್ತೀನಿ, ನಾನು ಹೋಗಿ ನೋಡ್ತೀನಿ ಅಲ್ಲಿ ಏನಾಗಿದೆ ಅಂತ. ಅಯ್ಯೋ, ನೀವು ಅಲ್ಲಿಗೆ ಹೇಗ್ ಹೋಗ್ತೀರಾ? ಆ ಕಾಡು ಗಾಳಿಯಲ್ಲಿ ಹಾರಾಡ್ತಾ ಇದೆ. ಏನಾದ್ರೂ ಒಂದು ಮಾಡ್ಲೇಬೇಕು. ಅಜಯ್ ಮತ್ತೆ ಊರಿನ ಜನ ಸೇರ್ಕೊಂಡು ಏಣಿನ ತಯಾರಿ ಮಾಡ್ತಾರೆ. ಅದನ್ನ ಕಾಡಿಗೆ ತಲುಪೋವರೆಗೂ ತಯಾರು ಮಾಡಿದ್ರು. ಅಜಯ್ ಆ ಏಣಿನ ಹತ್ತಿ ಕಾಡಿನೊಳಗಡೆ ಹೋದ. ಅಲ್ಲಿ ಗಾಳಿ ಜೋರಾಗಿ ಬೇಯಿಸ್ತಾ ಇತ್ತು. ಅಯ್ಯೋ, ಇವತ್ತು ಕಾಡು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಅಜಯ್ ಆ ಜಾಗದಿಂದ ಮುಂದೆ ಹೋದ್ಮೇಲೆ ಅವನ್ಗೆ ಒಂದು ಧ್ವನಿ ಕೇಳಿಸುತ್ತೆ. ಅಯ್ಯೋ ಮಗನೆ, ನಿನ್ನ ಹೆಸರು ಅಜಯ್ ಅಲ್ವಾ? ಹೌದು ಅಜ್ಜಿ, ನಾನು ವನಪುರ ಊರಿನ ಮುಖ್ಯಸ್ಥ. ಹೌದು, ವನ್ಪುರ್ ಊರಿನ ಜನಗೋಸ್ಕರ ನೀನು ತುಂಬಾನೇ ಮಾಡಿದೀಯ ಅಲ್ವಾ? ಹೌದು ಅಜ್ಜಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ.
ಒನ್ಪುರ್ ಊರಿನವ್ರಿಗೆ ಈ ಕಾಡು ತುಂಬಾನೇ ಮುಖ್ಯ ಅಲ್ವಾ? ಇದರಿಂದನೇ ಊರಿನ ಜನರ ಜೀವನ ನಡೀತಾ ಇರೋದು. ಆದ್ರೆ ಅಜ್ಜಿ, ನೀವೊಬ್ರೇ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮಗನೇ, ನೀನ್ ಇಷ್ಟ ಅರ್ಥ ಮಾಡ್ಕೋ. ಈ ಕಾಡು ಇನ್ಮೇಲೆ ನಂದು. ನಾನು ಈ ಕಾಡಿನವಳು. ನನ್ನ ಕುಟುಂಬದಲ್ಲಿ ನನ್ನ ಜೊತೆಗೆ ಈಗ ಯಾರೂ ಇಲ್ಲ. ಈ ವಯಸ್ಸಲ್ಲಿ ನಾನು ಎಲ್ಲಿ ಕೆಲಸ ಮಾಡಬೇಕು? ಅದಕ್ಕೆ ಇದೇ ಕಾಡಲ್ಲಿ ಉಳ್ಕೊಂಡಿದ್ದೀನಿ. ಇಲ್ಲೇ ಊಟ ಸಿಗುತ್ತೆ, ಮತ್ತೆ ಹತ್ತಿರದಲ್ಲಿ ನನ್ನ ಗುಡಿಸ್ಲಿದೆ. ನಾನು ಅಲ್ಲೇ ಇರೋದು. ಆದರೆ ನಿಮ್ಮೂರಿನ ಧನ್ಸುಖ್ ಲಾಲ್ ಅವನು ಕಟ್ಟಿಗೆ ವ್ಯಾಪಾರನ ಮಾಡ್ತಾನೆ. ಈ ಕಾಡನ್ನೇ ನಾಶ ಮಾಡಬೇಕು ಅನ್ಕೊಂಡಿದ್ದಾನೆ. ಅದೇನೋ ಹೌದು ಅಜ್ಜಿ, ಅವರ ಕಟ್ಟಿಗೆ ವ್ಯಾಪಾರಕ್ಕೋಸ್ಕರ ಅವ್ರ ಮರ ಕಡಿತಾ ಇದ್ದಾರೆ. ಆದ್ರೆ ಹೊಸ ಸಸಿಗಳನ್ನ ಹಾಕ್ತಾನೆ ಇಲ್ಲ. ಒಂದ್ ವೇಳೆ ಹೀಗೆ ಆದ್ರೆ ಈ ಕಾಡು ಒಂದ್ ದಿವಸ ನಾಶ ಆಗ್ಬಿಡುತ್ತೆ. ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ. ಈ ಕಾಡು ಅವನಿಂದಾನೇ ನಾಶ ಆಗ್ತಾ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಾ ಅಜ್ಜಿ. ಕಾಡು ನಾಶ ಆದ್ರೆ ಊರು ಕೂಡ ನಾಶ ಆಗುತ್ತೆ. ನೀವೆಲ್ಲರೂ ಸೇರಿ ಆ ಧನ್ಸುಖ್ನ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಈ ಕಾಡು ಇದೇ ತರ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ. ಇದರಿಂದ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಅಜ್ಜಿ, ಊರಿನ ಮುಖ್ಯಸ್ಥ ಆಗಿರೋ ನಾನು ಈ ಸಮಸ್ಯೆಯನ್ನ ಖಂಡಿತವಾಗ್ಲೂ ಬಗೆಹರಿಸ್ತೀನಿ. ಆದ್ರೆ ನೀವು ನನ್ನ ಜೊತೆ ಬನ್ನಿ ಅಜ್ಜಿ. ನಮ್ಮ ಊರಿನವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಬೇಡ ಮಗನೆ, ನೀನ್ ಹೋಗು. ನನ್ನ ಸಲುವಾಗಿ ಇಷ್ಟ ಮಾಡು. ಆ ಧನ್ಸುಖ್ ಲಾಲ್ಗೆ ಅರ್ಥ ಮಾಡಿಸು. ಇಲ್ಲ ಅಂದ್ರೆ ಈ ಕಾಡು ನಾಶ ಆಗ್ಬಿಡುತ್ತೆ. ಅಜಯ್ ಊರಿನ ಜನರಿಗೆ ಈ ವಿಷಯವನ್ನ ಹೇಳಿದಾಗ ಊರಿನ ಜನರೆಲ್ಲ ಧನ್ಸುಖ್ ಲಾಲ್ ಮನೆಗೆ ಹೋಗ್ತಾರೆ. ಆಗ ಧನ್ಸುಖ್ ಲಾಲ್ ತುಂಬಾ ಕೋಪದಿಂದ ಹೇಳ್ತಾನೆ, ಅಲ್ಲ ಕಣ್ರಪ್ಪ, ನನ್ನ ವ್ಯಾಪಾರನೆಲ್ಲ ನಿಲ್ಸ್ಬಿಟ್ರೆ ನಾನು ದುಡ್ಡು ಹೆಂಗ್ ಮಾಡ್ಲಿ ಹೇಳಿ? ಏನ್ ಬಿಕಾರಿ ಆಗ್ಬೇಕಾ? ಅಲ್ಲ ಕಣಪ್ಪ, ವ್ಯಾಪಾರ ನಿಲ್ಸು ಅಂತ ನಿನಗೆ ಯಾರು ಹೇಳ್ತಾ ಇರೋದು? ನಾವು ಕೇವಲ ನಿನಗೆ ಇಷ್ಟನ್ನ ಮಾತ್ರ ಹೇಳ್ತಾ ಇರೋದು, ಸ್ವಲ್ಪ ಮರನ ಕಡಿಮೆ ಕಟ್ ಮಾಡು ಅಂತ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಶುರು ಮಾಡ್ಕೋ. ಎಷ್ಟು ಮರಗಳನ್ನ ಕಡಿತೀಯೋ ಅದಕ್ಕೆ 2 ಪಟ್ಟು ಸಸಿಗಳನ್ನ ನೀನ್ ನೆಡ್ಬೇಕಾಗತ್ತೆ. ನೋಡಿ ಧನ್ಸುಖ್ ಲಾಲ್ ಅವರೇ, ನೀವ್ ಒಂದ್ ವೇಳೆ ಹಿಂಗ್ ಮಾಡ್ಲಿಲ್ಲ ಅಂದ್ರೆ ಊರು ಉಳಿಯೋದಿಲ್ಲ. ನೀವ್ ಅರ್ಥ ಮಾಡ್ಕೊಳ್ಳಿ. ಹೊಸ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ನಾವು ಕಾಡಲ್ಲಿ ಗಿಡಮೂಲಿಕೆ, ಹಣ್ಣು ಹಂಪಲು ಏನಿದೆಯೋ ಅದನ್ನ ಬಜಾರಲ್ಲಿ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ಈ ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ತಯಾರು ಮಾಡ್ತಾರೆ. ಇದರಿಂದ ಒಳ್ಳೆ ಲಾಭನೇ ಸಿಗುತ್ತೆ. ಅಜಯ್ ಅರ್ಥ ಮಾಡಿಸಿದ್ರಿಂದ ಧನ್ಸುಖ್ ಲಾಲ್ಗೆ ಅರ್ಥ ಆಗಿ ಆಗ ಧನ್ಸುಖ್ ಲಾಲ್ ಅವನ್ ಮಾತ್ಗೆ ಒಪ್ಕೋತಾನೆ. ಅಜಯ್ ಮತ್ತೆ ಕಾಡ್ಗೆ ಹೋದಾಗ ಆ ವಯಸ್ಸಾದ ಹೆಂಗಸು ಸಿಗ್ತಾಳೆ. ಇದನ್ ಕೇಳಿ ಖುಷಿ ಆಯ್ತು. ಧನ್ಸುಖ್ ಲಾಲ್ ಮರ ಕಡಿಯೋದನ್ನ ಕಮ್ಮಿ ಮಾಡಿ ಹೊಸ ಸಸಿಗಳನ್ನ ನೆಡ್ತಾನೆ ಅಂತ. ನನಗನ್ಸುತ್ತೆ ಈ ಕಾಡು ಮೊದ್ಲಿನ ತರ ಆಗೋದಕ್ಕೆ ಯಾವ್ದು ಸಮಸ್ಯೆ ಇಲ್ಲ ಅಂತ. ಮಾರನೇ ದಿನ ಕಾಡು ಸಾಮಾನ್ಯವಾದಾಗ ಕಾಡಲ್ಲಿ ಊರಿನ ಜನ ಬಂದು ಸೇರ್ತಾರೆ. ಅರೆ ಧನ್ಸುಖ್ ಲಾಲ್, ಕಾಡು ಮುಂಚಿನ ತರನೇ ಆಗೋಯ್ತು. ಈಗ ನೀವು ಮತ್ತೆ ಅಜಯ್ ಸೇರ್ಕೊಂಡು ನಿಮ್ ಕೆಲ್ಸ ಮುಂದುವರಿಸಬಹುದು. ಅಯ್ಯೋ ಹೌದು, ಅವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ನಾವು ಕೂಡ ನಮ್ಮ ಕೆಲಸಗಳನ್ನ ಮಾಡ್ಬೇಕಲ್ವಾ? 2 ದಿನದಿಂದ ಏನು ಸಂಪಾದನೆ ಇಲ್ಲ. ಅಯ್ಯೋ ನೀಲಿಮಾ ಅಕ್ಕ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ ಎಲ್ಲ ಸರಿ ಹೋಯ್ತು ತಾನೆ? ಧನ್ಸುಖ್ ಲಾಲ್ ಮತ್ತೆ ಅಜಯ್ ಸೇರ್ಕೊಂಡು ಕಾಡಲ್ಲಿ ಸಿಗೋ ಔಷಧಿ ಗಿಡ ಮೂಲಿಕೆಗಳನ್ನ ಸಿಟಿಯಲ್ಲಿರೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾ ಇದ್ರು. ಹಣ ಕೊಡ್ತಾ ಅಜಯ್ ಹೇಳ್ತಾರೆ, ಧನ್ಸುಖ್ ಲಾಲ್, ನಾನ್ ನಿಮ್ಗೆ ಹೇಳಿದ್ದೆ ತಾನೆ ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ. ಹೌದು ಕಣಪ್ಪ, ಸ್ವಲ್ಪ ಇಲ್ಲಿ ನೋಡು. ಇದು ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ಧನ್ಸುಖ್ ಲಾಲ್, ಕಾಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಒಂದು ಕೆಲ್ಸ ಮಾಡಿ, ಈ ಕಟ್ಗೆ ವ್ಯಾಪಾರ ಇದೆಯಲ್ಲ ಅದನ್ನ ಕೂಡ ನಿಲ್ಲಿಸ್ಬಿಡಿ. ನಾವ್ ಎಷ್ಟು ಮರಗಳನ್ನ ಉಳಿಸ್ತೀವೋ ಅಷ್ಟೇ ಕಾಡು ನಮ್ಮನ್ನ ಉಳಿಸುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಧನ್ಸುಖ್ ಲಾಲ್ ಹತ್ರ ಕೆಲಸ ಮಾಡ್ತಿರೋ ಭೀಮಾ ಸಸಿಗಳನ್ನ ನೆಡ್ಬೇಕು ಅಂತ ಗುಂಡಿನ ತೋಡ್ತಾ ಇದ್ದ. ಆಗ ಅವನ್ಗೆ ಒಂದು ಮಡಿಕೆ ಸಿಕ್ತು. ಅದ್ರಲ್ಲಿ ನಿಧಿ ಇತ್ತು. ಭೀಮಾ ಮಡಿಕೆ ತಗೊಂಡು ಧನ್ಸುಖ್ ಲಾಲ್ ಅಜಯ್ ಹತ್ರ ಬರ್ತಾನೆ. ಅವರಿಬ್ರು ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಮಾಲೀಕ್ರೆ, ಇಲ್ಲಿ ನೋಡಿ ಏನಿದೆ ಅಂತ. ಖಜಾನೆ ಸಿಕ್ಕಿದೆ. ಸಸಿ ನೆಡಕ್ಕೆ ಗುಂಡಿ ತೊಡ್ಬೇಕಾದ್ರೆ. ಅರೆ ವಾ, ಇಷ್ಟೊಂದು ಚಿನ್ನ, ಅದು ಮಡಿಕೆ ತುಂಬಾ. ನಾನಿದ್ನ ಮಾರ್ಬಿಟ್ಟು ಶ್ರೀಮಂತ ಆಗ್ತೀನಿ. ಧನ್ಸುಖ್ ಲಾಲ್, ನೀವ್ ಏನಂತ ಮಾತಾಡ್ತಿದ್ದೀರಾ? ನಮ್ಗಿದು ಸಿಕ್ಕಿದ್ದು ಕಾಡಿಂದ. ಇದ್ರ ಮೇಲೆ ಯಾರಿಗೆ ಅಧಿಕಾರ ಆಗ್ಲಿ ಇಲ್ಲ. ಇದರಿಂದ ನಾವು ಕಾಡಲ್ಲಿ ಇನ್ನೂ ಹೆಚ್ಚಿನ ಸಸಿಗಳು ಹಾಕೋಣ. ಊರಲ್ಲಿ ರಸ್ತೆ, ಆಸ್ಪತ್ರೆ, ಸ್ಕೂಲ್ಗಳು, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡೋಣ. ಹಾಗಂದ್ರೆ ನೀನ್ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಇದರಿಂದ ಸ್ವಲ್ಪ ದುಡ್ಡನ್ನ ನೀನ್ ಇಟ್ಕೊಳ್ಳೋಣ ಅನ್ಕೊಂಡಿದ್ಯಾ?
ಧನ್ಸುಖ್ ಅವರೇ, ಈ ದುಡ್ಡು ನನ್ನ ಮನೆಗೂ ಹೋಗಲ್ಲ, ನಿಮ್ ಮನೆಗೂ ಹೋಗಲ್ಲ. ಇದು ಕಾಡಿಗೆ ಸೇರಿರೋದು. ಇದನ್ನ ನಾವು ಇಲ್ಲೇ ಬಿಡೋಣ. ಅಜಯ್ ಮಾತ್ ಕೇಳಿಸ್ಕೊಂಡು ದುರಾಸೆ ಧನ್ಸುಖ್ ಆಗ ಸುಮ್ನೆ ಆದ. ಆದ್ರೆ ಅವನ್ ಮನೆಗ್ ಬಂದ್ಮೇಲೆ ಭೀಮ ಹತ್ರ ಹೇಳ್ತಾನೆ, ಭೀಮಾ, ಆ ಖಜಾನೆ ಇರೋ ಮಡ್ಕೆ ನನ್ ತಲೆಯಲ್ಲಿ ಇನ್ನು ಓಡ್ತಾನೆ ಇದೆ ಕಣೋ. ಏನ್ ಮಾಡ್ಲಿ? ಮಾಡೋದೇನಿದೆ ಮಾಲೀಕ್ರೆ, ಇವತ್ ರಾತ್ರಿ ಹೋಗಿ ಆ ಖಜಾನೆನ ಕಳ್ತನ ಮಾಡ್ಬೇಕು. ಹೇಳೋಣ ಯಾವ್ದೋ ಕಳ್ಳ ಕಳ್ತನ ಮಾಡ್ದ ಅಂತ. ನಿಮ್ ಮೇಲೆ ಬೆರಳು ತೋರ್ಸಕ್ಕೆ ಯಾರಿಗೆ ತಾನೇ ಧೈರ್ಯ ಇದೆ? ಆ ಮಡ್ಕೆನ ನಾನ್ ತಗೋತೀನಿ. ಇವತ್ ರಾತ್ರಿನೇ ಆ ಮಡ್ಕೆನ ನಾನು ವಶ ಮಾಡ್ಕೊಂಡ್ಬಿಡ್ತೀನಿ. ಅವತ್ತು ರಾತ್ರಿಯಲ್ಲಿ ಹುಣ್ಣಿಮೆಯ ಕಾಡಲ್ಲಿ ಧನ್ಸುಖ್ ಮಡಿಕೆ ಹತ್ರ ಬಂದು ಆ ಮಡಿಕೆಯಲ್ಲಿ ಕೈ ಹಾಕ್ತಾನೆ. ಆಗ ಒಂದ್ ಹಾವು ಅವನ್ ಕೈಗೆ ಕಚ್ಚಿಬಿಡುತ್ತೆ. ಧನ್ಸುಖ್ ಕಿರುಚಾಟದಿಂದ ಕಾಡಿನ ಶಾಂತಿ ಎಲ್ಲ ಹಾಳಾಯ್ತು. ಆ ಕಾಡು ಮತ್ತೆ ಗಾಳಿಯಲ್ಲಿ ಹಾರೋಡೋದಕ್ಕೆ ಶುರು ಆಯ್ತು. ಇದನ್ನ ನೋಡಿ ಅಜಯ್ ಕಾಡಿಗೆ ಬಂದಾಗ ಅಲ್ಲಿ ಆ ವಯಸ್ಸಾದ ಹೆಂಗಸು ಇದ್ಲು. ಅಲ್ಲಿ ಧನ್ಸುಖ್ ಸತ್ ಹೋಗಿದ್ದ. ಅವನ್ ಬಾಯಿಂದ ನೊರೆ ಬರ್ತಾ ಇತ್ತು. ಇದೇನಾಯ್ತು? ಧನ್ಸುಖ್ ಏನಾಯ್ತು? ಅವನ್ ಸತ್ ಹೋಗಿದ್ದಾನೆ. ಅವನು ಈ ಮಡಿಕೆಯಲ್ಲಿರೋ ನಿಧಿನ ಕಳ್ತನ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಹಾವು ಅವನನ್ನ ಕಚ್ತು. ಧನ್ಸುಖ್ ತಮ್ಮ ದುರಾಸೆನ ಗೆಲ್ಲಕ್ಕಾಗ್ಲಿಲ್ಲ. ತಮ್ಮ ದುರಾಸೆಯ ಕಾರಣದಿಂದ ಈ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೆ ಅಜ್ಜಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಇದನ್ನ ಹೇಳ್ತಾ ಆ ವಯಸ್ಸಾದ ಹೆಂಗಸು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆದ್ಲು. ಅಜಯ್, ನಾನು ವನದೇವಿ. ನಾನು ಈ ಕಾಡನ್ನ ಕಾಪಾಡ್ತಾ ಇದ್ದೀನಿ. ನಾನೇ ಈ ಕಾಡನ್ನ ಊರಿಂದ ಬೇರೆ ಮಾಡಿದ್ದೀನಿ. ಧನ್ಸುಖ್ ಅಂತ ಜನರಿಂದ ಈ ಕಾಡು ನಾಶ ಆಗ್ತಾ ಇದೆ. ನಿನ್ನನ್ನ ಮೊದಲೇ ಸಾರಿ ಭೇಟಿ ಮಾಡಿದಾಗ ನನಗನಿಸ್ತು ನೀನ್ ಈ ಕಾಡನ್ನ ಕಾಪಾಡ್ಬೋದು ಅಂತ. ಆದ್ರೆ ಧನ್ಸುಖ್ ಅಂತ ದುರಾಸೆ ವ್ಯಕ್ತಿ ಈ ಕೆಲ್ಸಕ್ಕೆ ಅಡ್ಡ ಆಗಿದ್ದ. ಅದಕ್ಕೆ ಅವನು ಸಾಯಲೇಬೇಕಾಯ್ತು. ವನದೇವಿ ಮಾತ್ ಕೇಳಿಸ್ಕೊಂಡು ಅಜಯ್ಗೆ ಧನ್ಸುಖ್ ಮಾಡಿರೋ ತಪ್ಪು ತಿಳಿದ್ ಬಂತು. ಆದ್ರೆ ಅಜಯ್ ಒಬ್ಬ ಒಳ್ಳೆ ವ್ಯಕ್ತಿ. ಹೇ ದೇವಿ ಅಮ್ಮ, ಧನ್ಸುಖ್ ಒಬ್ಬ ದುರಾಸೆ ವ್ಯಕ್ತಿ ಅಂತ ಒಪ್ಕೊಳ್ಳೋಣ. ಅವನಿಂದ ತಪ್ಪಾಗಿದೆ. ಆದ್ರೆ ದೇವಿಮ್ಮ, ಇದರಿಂದ ಅವನ ಮಕ್ಕಳು ಮತ್ತೆ ಹೆಂಡತಿಗೆ ಯಾಕೆ ಕಷ್ಟ ಆಗ್ಬೇಕು? ಇವ್ರಿಲ್ದೆ ಅವ್ರ ಗತಿ ಏನಾಗ್ಬೇಕು? ನೀವು ದಯವಿಟ್ಟು ದಯ ತೋರಿಸಿ ಇವ್ರಿಗೆ ಮತ್ತೆ ಜೀವ ಕೊಡಿ. ನಾನ್ ನಿಮ್ಗೆ ಮಾತು ಕೊಡ್ತೀನಿ, ಇನ್ ಮುಂದೆ ಇವನು ಕಾಡಿಂದ ದೂರನೇ ಇರ್ತಾನೆ. ಇವನೇನಾದ್ರೂ ಹಳೆ ಚಾಳಿಗೆ ಮತ್ತೆ ಬಿದ್ರೆ ನಾನು ಊರವ್ರ ಸಹಾಯದಿಂದ ಇವನ್ನ ಊರಿಂದಾನೇ ಹೊರಗಡೆ ಇಟ್ಬಿಡ್ತೀನಿ. ನೀವು ಇವನ್ಗೆ ದಯವಿಟ್ಟು ಜೀವ ಕೊಡಿ. ಅಯ್ಯೋ ಅಜಯ್, ನೀನ್ ಒಳ್ಳೆ ಮುಖ್ಯಸ್ಥ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಹೌದು. ನಾನು ಈಗ್ಲೇ ಅವನನ್ನ ಜೀವಂತ ಮಾಡ್ತೀನಿ. ನೀನ್ ಅವನ್ಗೆ ಅರ್ಥ ಮಾಡಿಸು, ಕಾಡಿನ ಮರಗಳನ್ನ ಕಡಿಬಾರ್ದು ಅಂತ. ಆಗ್ಲಿ, ನಾನ್ ಹಾಗೆ ಮಾಡ್ತೀನಿ. ವನದೇವಿ ಕೈಗಳಿಂದ ಬಂದಿರೋ ಕಿರಣದಿಂದ ಧನ್ಸುಖ್ ಗೆ ಪ್ರಾಣ ಬರುತ್ತೆ. ವನದೇವಿ ಮಾಯ ಆಗ್ಬಿಡ್ತಾಳೆ. ಕಾಡು ಸಾಮಾನ್ಯವಾಗ್ಬಿಡುತ್ತೆ. ಅಜಯ್ ನಡೆದಿರೋ ವಿಷಯವನ್ನ ಹೇಳ್ತಾನೆ. ಧನ್ಸುಖ್ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡ್ಬಂತು. ನನ್ನ ಕ್ಷಮಿಸ್ಬಿಡು, ನಾನು ದುರಾಸೆಯಿಂದ ಕೂಡನಾಗ್ಬಿಟ್ಟಿದೆ. ನನಗೆ ದುಡ್ಡು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರ್ಲಿಲ್ಲ. ಆದ್ರೆ ನನಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅಜಯ್, ನಾನು ಇವತ್ತಿಂದಾನೇ ಕಾಡಲ್ಲಿ ಮರ ಕಡೋ ಕೆಲಸನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ಕಾಡಿನ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತೀನಿ. ಧನ್ಸುಖ್ ನಾವು ಹೀಗೆ ಮಾಡ್ಬೇಕು. ಆಗ್ತಾನೆ ನಾವು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಪ್ರಪಂಚ ಕೊಡಕ್ಕಾಗೋದು. ನಾವು ನಮ್ಮ ದುರಾಸೆಯನ್ನ ಪಕ್ಕದಲ್ಲಿಟ್ಟು ಮನುಷ್ಯತ್ವದಿಂದ ಬದುಕಬೇಕು.